Hi students, very good morning one and all. My name is Manjunath, lecturer in economics. Dear students, previous class ಅಲ್ಲಿ ನಾವು ಥರ್ಡ್ ಚಾಪ್ಟರ್ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಇದೆ ಅಲ್ವಾ, ಆ ಚಾಪ್ಟರ್ ನಾವು ಏನ್ ಮಾಡ್ತಿದ್ವಿ ಅಂತಂದ್ರೆ ಡಿಸ್ಕಷನ್ ಮಾಡ್ತಿದ್ವಿ. ಅಂದ್ರೆ ಈ ಒಂದು ಕ್ಲಾಸ್ ಅಲ್ಲಿ ನಾವು ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತಂದ್ರೆ ರಿಟರ್ನ್ಸ್ ಟು ಸ್ಕೇಲ್ ಅಂತಂದ್ರೆ ಪ್ರತಿಫಲಗಳ ನಿಯಮ ಪ್ರತಿಫಲಗಳ ನಿಯಮ ಅಂತೇಳಿ. ಫಸ್ಟ್ ಇದು 6 ಮಾರ್ಕ್ಸ್ ಓರಿಯೆಂಟೆಡ್ ಕ್ವಶನ್ ಆಗಿರೋದ್ರಿಂದ ಫಸ್ಟ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಡಿಯರ್ ಸ್ಟೂಡೆಂಟ್ಸ್, ರಿಟರ್ನ್ಸ್ ಟು ಸ್ಕೇಲ್. ಫಸ್ಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ರಿಟರ್ನ್ಸ್ ಟು ಸ್ಕೇಲ್? ಏನ್ ಪ್ರತಿಫಲಗಳ ಪ್ರಮಾಣಗಳು ಅಂತಂದ್ರೆ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ನೋಡಿ ವೆರಿ ಸಿಂಪಲ್ ಅಂತಂದ್ರೆ ಬಿಹೇವಿಯರ್ ಆಫ್ ಪ್ರೊಡಕ್ಷನ್ ಆರ್ ರಿಟರ್ನ್ಸ್ when all the productive factors are increased or decreased simultaneously in the same ratio is called returns to scale. The behavior of production or returns when all the productive factors are increased or decreased simultaneously in the same ratio is called returns to scale. Dear students, the study of changes in output as a consequence of changes in the scale is the subject matter of the returns to scale. In these laws of returns to scale, all productive factors are input are increased or decreased in the same proportion simultaneously. Dear students, first all ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಏನ್ ಈ ಒಂದು ವಾಟ್ ಇಸ್ ದ ಮೀನಿಂಗ್ ಆಫ್ ರಿಟರ್ನ್ಸ್ ಟು ಸ್ಕೇಲ್, ಪ್ರತಿಫಲಗಳ ಪ್ರಮಾಣಗಳು ಅಂತಂದ್ರೆ ಯಾವುದೇ ಒಂದು ಉದ್ಯಮ ಸಂಸ್ಥೆ ತಾನು ಉತ್ಪಾದಿಸುವ ಉತ್ಪನ್ನದ ಪ್ರಮಾಣದಲ್ಲಿ ಏನ್ ಈ ಒಂದು ಸರಕುಗಳನ್ನ ಉತ್ಪಾದನೆ ಮಾಡುತ್ತೋ, ಉತ್ಪಾದನೆ ಮಾಡುವಂತಹ ಅವಧಿಯಲ್ಲಿ ಏನ್ ಮಾಡ್ತಾ ಇರುತ್ತೆ ಅಂತಂದ್ರೆ ಯಾವ ರೀತಿಯಾದಂತಹ ಒಂದು ಸರಕುಗಳನ್ನ ಒಂದು ಉತ್ಪಾದನೆ ಮಾಡ್ತಾ ಇರುತ್ತೆ, ಅಂದ್ರೆ ಯಾವ ರೀತಿಯಾದಂತಹ ಒಂದು ಉತ್ಪಾದನಾಂಗಗಳನ್ನ ಬಳಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಸ್ಟೇಜಸ್ ಆಫ್ returns to scale ಅಂತಂದ್ರೆ dear students, we have discussing about the stages of returns to scale. ಏನಿ ಒಂದು stages of returns to scale ಅಂತಂದ್ರೆ ಅಂತ ನಾವ್ ಯಾಕೆ ಕರಿತೀವಿ ಅಂತಂದ್ರೆ, ಈಗ ಸಪೋಸ್ ಪ್ರತಿಫಲಗಳ ಹಂತಗಳು ಅಂತೇಳಿ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ರಿಟರ್ನ್ಸ್ ಟು ಸ್ಕೇಲ್ ಅಲ್ಲಿ ರಿಟರ್ನ್ಸ್ ಟು ಸ್ಕೇಲ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಇದನ್ನ ನಾವು ನೋಡ್ತೀವಿ ಅಂತಂದ್ರೆ ವೆನ್ ಆಲ್ ದ ಇನ್ಪುಟ್ಸ್ ಆರ್ ಇನ್ಕ್ರೀಸಸ್ the same proportions of the following three types of situations in output are observed. there are ಅಂತಂದ್ರೆ ನಾವು ಈ ಒಂದು ಪ್ರತಿಫಲಗಳ ಹಂತಗಳನ್ನ ಎಷ್ಟು ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ ಅಂತಂದ್ರೆ 3 ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ. ಅದ್ಯಾವ್ಯಾವುದು? ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, IRS ಅಂತ ನಾವು ಕರಿತೀವಿ. ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್, CRS ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್, DRS ಅಂತ ಇಂಡಿಕೇಟ್ ಮಾಡ್ತೀವಿ. ಏರಿಕೆಯ ಪ್ರತಿಫಲಗಳ ಪ್ರಮಾಣಗಳು IRS, ಕಾನ್ಸ್ಟೆಂಟ್ ಅಂದ್ರೆ ಸ್ಥಿರ ಪ್ರತಿಫಲಗಳ ಹಂತಗಳು CRS ಅಂತ, ಈ ಒಂದು ಇಳಿಕೆಯ ಪ್ರತಿಫಲಗಳ ಹಂತಗಳು DRS ಅಂತ ನಾವೇನ್ ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಈಗ ಸಪೋಸ್ ಫಸ್ಟ್ ಒನ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಯಾವುದೇ ಒಂದು ಉದ್ಯಮ ಸಂಸ್ಥೆ ಯಾವ ರೀತಿ ಚೇಂಜಸ್ ಮಾಡ್ಕೊಳ್ತಾ ಇರುತ್ತೆ ಅಂತ, ಯಾವ ರೀತಿಯ ಒಂದು ಚೇಂಜಸ್ ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ ಅಂತ. ಈಗ ಸಪೋಸ್ ಫಸ್ಟ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. Dear students, first of all, we have discussing about what is the meaning of increasing returns to scale. First of all, we have discussing about what is the meaning of increasing returns to scale. Dear students, when the proportional increases in all inputs results in a increases in the by larger proportion is called a increasing returns to scale. For example, if 50% increase in all the factors by the firm results in more than 50% increases in total output, it is case of increasing returns to scale. It is more than doubled. Then IRS holds ಅಂತಂದ್ರೆ ಏನ್ ಈ ಒಂದು ಏರಿಕೆಯ ಪ್ರತಿಫಲಗಳ ಪ್ರಮಾಣಗಳು ಅಂತಂದ್ರೆ ಯಾವುದೇ ಒಂದು ಉದ್ಯಮ ಸಂಸ್ಥೆ ಸರಕುಗಳ ಉತ್ಪನ್ನದ ಉತ್ಪಾದನೆಯಲ್ಲಿ ಏನ್ ಬಳಸಿಕೊಳ್ಳುವಂತಹ ಉತ್ಪಾದನಾಂಗಗಳ ಪ್ರಮಾಣಗಳನ್ನ ಹೆಚ್ಚಿಸುತ್ತಾ ಹೋದಂತೆಲ್ಲ, ಉತ್ಪಾದನೆ ಯಾವುದೇ ಒಂದು
ಉದ್ಯಮ ಸಂಸ್ಥೆ ಉತ್ಪಾದಿಸುವಂತಹ ಉತ್ಪನ್ನದ ಒಂದು ಉತ್ಪಾದನೆಯ ಸಮಯದಲ್ಲಿ ಏನ್ ಬಳಸಿಕೊಳ್ಳಲಾಗುತ್ತದೆಯೋ ಉತ್ಪಾದನಾಂಗಗಳ ಪ್ರಮಾಣಗಳನ್ನ ಹೆಚ್ಚಿಸುತ್ತಾ ಹೋದಂತೆಲ್ಲ ಉತ್ಪಾದನೆಯ ಪ್ರಮಾಣನೂ ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಈಗ ಸಪೋಸ್ ಇನ್ ಕೇಸ್ ಆಫ್ ಒಂದು ಎಕ್ಸಾಂಪಲ್ ಕೊಡೋದು ಅಂತಂದ್ರೆ 50% ಏನಾದ್ರೂ ಸಹ ಒಂದು ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ರೆ ಒಂದು 50% ಔಟ್ಪುಟ್ ಲೆವೆಲ್ ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಟೋಟಲ್ ಔಟ್ಪುಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈಗ ಸಪೋಸ್ ಲೇಬರ್ ಅನ್ನ ಯುಟಿಲೈಸ್ ಮಾಡ್ಕೊಳ್ತೀರಾ ಅಂತ ಇಟ್ಕೊಳ್ಳಿ. ಲೇಬರ್ಸ್ ಅನ್ನ ಯುಟಿಲೈಸ್ ಮಾಡ್ಕೊಂಡಾಗ ಏನಾಗ್ತಾ ಇರುತ್ತೆ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ, ಈಗ ನಂಬರ್ ಆಫ್ ಲೇಬರ್ಸ್ ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಇರುತ್ತೋ ಟೋಟಲ್ ಔಟ್ಪುಟ್ ರೇಷಿಯೋನು ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಒಂದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ನೀವು ಸರಕುಗಳನ್ನ ಅಂದ್ರೆ ನಿಮ್ಮ ತೋಟದಲ್ಲಿ ಯಾವುದೇ ಒಂದು ಕೆಲಸ ಇರುತ್ತೆ ಅಂತ ಇಟ್ಕೊಳ್ಳಿ, ಕಾರ್ಮಿಕರ ಸಂಖ್ಯೆ ಹೆಚ್ಚಾದಂತೆಲ್ಲ ಒಂದು ಉತ್ಪನ್ನದ ಪ್ರಮಾಣನೂ ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ಯಾವುದು ಸೆಕೆಂಡ್ ಒನ್? ಸ್ಥಿರ ಪ್ರತಿಫಲಗಳ ಪ್ರಮಾಣಗಳು. ಸ್ಥಿರ ಪ್ರತಿಫಲಗಳ ಪ್ರಮಾಣಗಳು ಏನ್ ಈ ಒಂದು ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತಂದ್ರೆ ವೆನ್ ಎ ಪ್ರಪೋರ್ಷನಲ್ ಇನ್ಕ್ರೀಸಸ್ ಇನ್ ಆಲ್ ಇನ್ಪುಟ್ಸ್ ರಿಸಲ್ಟ್ಸ್ ಇನ್ ಔಟ್ಪುಟ್ ಬೈ ದ same proportions is called constant returns to scale. For example, the inputs are doubled, then the output becomes a doubled if the increases in all the factors by the 50% results in the 50% increases in the total output. It can be an example of a constant returns to scale. The output gets doubled in the production function exhibits CRS. ಯಾವುದೇ ಒಂದು ಉದ್ಯಮ ಸಂಸ್ಥೆಗೆ ನೀವೊಂದು ಸ್ಥಿರ ಪ್ರತಿಫಲಗಳ ಪ್ರಮಾಣ ಅಂತಂದ್ರೆ ಯಾವುದೇ ಒಂದು ಉದ್ಯಮ ಸಂಸ್ಥೆ ತಾನು ಉತ್ಪಾದಿಸುವ ಉತ್ಪನ್ನದ ಉತ್ಪಾದನೆಯಲ್ಲಿ ಏನು ಉತ್ಪಾದನಾಂಗಗಳನ್ನ ಸ್ಥಿರವಾಗಿ ಬಳಸಿಕೊಳ್ಳುತ್ತೋ ಉತ್ಪಾದಿಸುವ ಉತ್ಪನ್ನದ ಪ್ರಮಾಣನೂ ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಅಷ್ಟೇ ಪ್ರಮಾಣದಲ್ಲಿ ಇರುತ್ತೆ. ಇಲ್ಲಿ ಉತ್ಪಾದನಾಂಗಗಳ ಪ್ರಮಾಣನೂ ಬದಲಾಗೋದಕ್ಕೆ ಸಾಧ್ಯ ಇಲ್ಲ, ಉತ್ಪನ್ನದ ಪ್ರಮಾಣನೂ ಸಾಧ್ಯ ಇಲ್ಲ. ಈಗ ಸಪೋಸ್ ಏನಾಗ್ತಾ ಇರುತ್ತೆ, 50 ಯೂನಿಟ್ಸ್ ಆಫ್ ಲೇಬರ್ ಅನ್ನ ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಅನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ 50% ಆಗ್ತಾ ಇರುತ್ತೆ. ಇಷ್ಟಾಗ್ತಾ ಇರುತ್ತೆ, 50% ಆಗ್ತಾ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋದು ಅಂತಂದ್ರೆ ಡಿಮಿನಿಶಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಇಳಿಕೆಯ ಪ್ರತಿಫಲಗಳ ಪ್ರಮಾಣಗಳು, DRS ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ವೆನ್ ಎ ಪ್ರಪೋರ್ಷನಲ್ ಇನ್ಕ್ರೀಸಸ್ ಇನ್ ಆಲ್ ಇನ್ಪುಟ್ಸ್ results in an increases in output by a smaller proportion is called a diminishing returns to scale. For example, 50% increases in the all factors causes 40% increases in output if output is a less than doubled than DRS holds. ಅಂತಂದ್ರೆ ಯಾವುದೇ 50 ಎಕ್ಸಾಂಪಲ್ ಏನ್ ನಾವು ಕೊಡ್ತೀವಿ ಅಂತಂದ್ರೆ ಯಾವುದೇ ಒಂದು ಉದ್ಯಮ ಸಂಸ್ಥೆ ಉತ್ಪಾದನಾಂಗಗಳನ್ನ ಎಷ್ಟೇ ಬಳಸ್ಕೊಂಡ್ರು ಸಹ ಎಷ್ಟೇ ಹೆಚ್ಚಾಗುತ್ತಾ ಹೋಗ್ತಾ ಇದ್ರು ಸಹ ಈ ಒಂದು ಉತ್ಪಾದಿಸುವ ಉತ್ಪನ್ನದ ಪ್ರಮಾಣ ಏನಾಗ್ತಾ ಇರುತ್ತೆ ಅಂತಂದ್ರೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಸಪೋಸ್ ಉತ್ಪಾದನೆಯಲ್ಲಿ 50% ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಇನ್ಕ್ರೀಸ್ ಮಾಡಿದ್ರೆ ಇಲ್ಲಿ ಟೋಟಲ್ ಔಟ್ಪುಟ್ ಏನಾಗ್ತಾ ಇರುತ್ತೆ ಅಂತಂದ್ರೆ 40% ಆಗ್ತಾ ಇರುತ್ತೆ. ಇಲ್ಲಿ ಟೋಟಲ್ ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ, ಬಟ್ ಔಟ್ಪುಟ್ ಲೆವೆಲ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಇವು ಸ್ಟೇಜಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್. stages of returns to scale. Dear students, we have discussing about ಅಂತಂದ್ರೆ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಂದ್ರೆ ರಿಟರ್ನ್ಸ್ ಟು ಸ್ಕೇಲ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಫಸ್ಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ರಿಟರ್ನ್ಸ್ ಟು ಸ್ಕೇಲ್? ವಾಟ್ ಇಸ್ ದ ಮೀನಿಂಗ್ ಆಫ್ ರಿಟರ್ನ್ಸ್ ಟು ಸ್ಕೇಲ್? The behavior of production or returns to when all the productive factors are increased or decreased simultaneously in the same ratio is called returns to scale. Then the study of changes in output as a consequence of changes in the scale is the subject matter of the returns to scale. In the laws of returns to scale, all productive factors or inputs are increased or decreased in the same proportion simultaneously. Next, we have discussing about the stages of returns to scale. When all the inputs are increases in the same proportions, the following three types of situations in output are observed. They are: first one is a increases returns to scale. We have represent to the IRS. Second one is a constant returns to scale. We have represent to the CRS. Then third one is a diminishing returns to scale. We have represent to the DRS. Next, first we have discussing about the first one, increasing returns to scale. First,
when a proportional increases in all inputs results in an increases in output by a larger proportion is called increasing returns to scale. For example, if 50% increases in all the factors by a firm result in the more than 50% increases in total output, it is a case of increasing returns to scale. It's a more than doubled. Then IRS is holds. Then second one is a constant returns to scale. Students, constant returns to scale. When a proportional increases in all inputs results in output by the same proportions is called a constant returns to scale. For example, if the inputs are doubled, then the output becomes a double. If increases in all factors by 50% results in the 50% increases in total output, it can be an example of constant returns to scale if the output gets doubled in the production functions exhibits CRS, dear students. Third one is a diminishing. Third one is a diminishing returns to scale. Students, ಯಾವುದು diminishing returns to scale ಅಂತೇಳಿ ಅಂತಂದ್ರೆ when the proportional increases in all inputs results in an increases in output by a smaller proportions is called diminishing returns to scale. For example, 50% increases in all factor causes of 40% increases in output if output is less than double the DRC's holds. ಇಷ್ಟು ಸಹ ನಾವು ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಪ್ರತಿಫಲಗಳ ಪ್ರಮಾಣಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವ್ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತಂದ್ರೆ ಯಾವ ರೀತಿ ಒಂದು ಶೆಡ್ಯೂಲ್ ಹಾಕೊಂಡು ನಾವೇನ್ ಮಾಡೋಣ ಅಂತಂದ್ರೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.